ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ ಒಂದು ಮಟೀರಿಯಲ್ ಬಗ್ಗೆ. ಆ ಒಂದು ಮಟೀರಿಯಲ್ ಬಂದುಬಿಟ್ಟು ನಿಮಗೆ ಸ್ಟಡಿ ಟೇಬಲ್ ಅಂತ ಸ್ನೇಹಿತರೆ. ಈ ಒಂದು ಸ್ಟಡಿ ಟೇಬಲ್ ಮಟೀರಿಯಲ್ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗ್ತೀನಿ. ಅದರ ನೇಮ್ ಬಂದುಬಿಟ್ಟು ನಿಮಗೆ ಇಂಡಿಯನ್ ಆರ್ಮರ್ ಇಂಜಿನಿಯರ್ಡ್ ವುಡ್ ಸ್ಟಡಿ ಟೇಬಲ್ ಅಂತ. ಇದೊಂದು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದು ನನಗೆ ಒಂದು ಎಷ್ಟು 1500 ಚಿಲ್ಲರಲ್ಲಿ ಒಂದು ರೇಟಲ್ಲಿ ಸಿಕ್ತು. ಇದನ್ನು ಇವಾಗ ಓಪನ್ ಮಾಡೋಣ. ಓಪನ್ ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೊಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುವಂತ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಬಾಕ್ಸನ್ನು ಓಪನ್ ಮಾಡಿದ್ಕೊಳ್ಳಿ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ನಾವು ಮಾಡಿರ್ತಕ್ಕಂಥ ಈ ಒಂದು ಮಟೀರಿಯಲ್ ಬಂದು ಸ್ಟಡಿ ಮಟೀರಿಯಲ್. ಬೀಚ್ ವುಡ್ ಕಲರ್ ಅಂತ. ನೋಡಲಿಕ್ಕೆ ನಿಮಗೆ ಬೀಚ್ ವುಡ್ ಅಂತಂದ್ರೆ ಬೀಚ್ ವುಡ್ ಕಲರ್ ಆ ರೀತಿ ಕೊಟ್ಟಿದ್ದಾರೆ. ಬೀಚ್ ವುಡ್ ಕಲರ್ ಇದು ಅಸೆಂಬಲ್ ಅಂದರೆ ಯಾವುದೇ ರೀತಿ ನೀವು ಅದು ಮತ್ತೆ ರೀಫಿಟ್ಟಿಂಗ್ ಮಾಡಲ್ಲ. ಆಲ್ರೆಡಿ ಏನಾಗಿರುತ್ತೆ ಅಂದರೆ ಫಿಟ್ ಆಗೇ ಬಂದಿರುತ್ತೆ ಸ್ನೇಹಿತರೆ. ಅದನ್ನು ನೀವೇನಿಲ್ಲ ಅದನ್ನು ಇಟ್ಬಿಟ್ರೆ ಸಾಕು. ಅದನ್ನು ಯಾವ ರೀತಿ ನಿಮ್ಗೆ ತೋರಿಸ್ತೀನಿ. ಇಟ್ಬಿಟ್ರೆ ಸಾಕು, ಆಟೋಮೆಟಿಕ್ ಅದು ಏನಾಗುತ್ತೆ ಅದು ಪ್ರೀ ಅಸೆಂಬಲ್ಡ್ ಅಂತಂದ್ರೆ ರೆಡಿ ಟು ಯೂಸ್. ಅದನ್ನು ಏನು ಮಾಡ್ಬೋದು ಅಂತಂದ್ರೆ ನೀವು ಯೂಸನ್ನು ಆರಾಮಾಗಿ ರೆಡಿ ಟು ಯೂಸ್ ಅಂತ ಮಾಡ್ಕೋಬೋದು. ಮತ್ತು ಇದರ ಒಂದು ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ 5000 ರೂಪಾಯಿ ಇದೆ. ನಮ್ಗೆ ಆಫರಲ್ಲಿ ಬಂದುಬಿಟ್ಟು 1503 ರೂಪಾಯಿ ಸಿಗುತ್ತೆ. ಇದರ ಒಂದು ಹೈಟ್ ಬಂದುಬಿಟ್ಟು ಸ್ನೇಹಿತರೆ, ಹೈಟ್ ಬಂದುಬಿಟ್ಟು 73 ಸೆಂಟಿಮೀಟ್ರ್ ಮತ್ತು ವಿಡ್ತ್ ಬಂದುಬಿಟ್ಟು 91 ಸೆಂಟಿಮೀಟ್ರ್ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ವಾರಂಟಿ ಕೂಡ ಕೊಡ್ತಾರೆ. ನಿಮಗೆ ಒಂದು ವರ್ಷ ನಿಮಗೆ ವಾರಂಟಿ ಕೊಡ್ತಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಏನಾದರೂ ಡ್ಯಾಮೇಜ್ಗಳಿರ್ತಾರೆ, ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಅದನ್ನು ನೀವು ವಾರಂಟಿಲಿ ಪೀರಿಯಡಲ್ಲಿ ಕವರ್ ಮಾಡ್ಕೋಬೋದು. ಏನು ತೊಂದರೆ ಬರೋಲ್ಲ ಇದು ಈ ಒಂದು ಪ್ರಾಡಕ್ಟ್ ಇದೆ. ಇದೇನಾಗುತ್ತೆ ಅಂದ್ರೆ ನಿಮಗೆ ಚೆನ್ನಾಗಿ ಯೂಸ್ ಮಾಡೋದು ಚೆನ್ನಾಗಿ ಬಾಳಿಕೆ ಬರುತ್ತಂತ ಹೇಳ್ತೀನಿ. ಇದರಲ್ಲಿ 3 ಕಲರ್ ಅದಾವೆ ಸ್ನೇಹಿತರೆ. ಒಂದು ಗ್ಲಾಸಿ ಅಂತ, ಇನ್ನೊಂದು ವೈಟ್ ಅಂತ, ಇನ್ನೊಂದು ಬೀಚ್ ವುಡ್ ಅಂತ. ನಾ ಇದು ಪರ್ಚೇಸ್ ಮಾಡಿದ್ದು ಬೀಚ್ ವುಡ್ ಅಂತ. ಇದರ ಒಂದು ಡಿಸ್ಕ್ರಿಪ್ಷನ್ ನೋಡೋದಾದ ಸ್ನೇಹಿತರೆ, ಇದು ಏನೆಲ್ಲ ಫೀಚರ್ಗಳನ್ನ ಹೊಂದಿದೆ ಅಂತಂದರೆ, ಸೈಡಿಗೆ ನಾವು ಫೋಟೋದಲ್ಲಿ ಒಂದು ಸೈಡಿಗೆ ಏನಾಗುತ್ತೆ, ಸೈಡಿಗೆ ಒಂದು ಇಲ್ಲದಲ್ಲ ಈ ಸೈಡಿಗೆ ಇದೆಯಲ್ಲ ಸ್ನೇಹಿತರೆ, ಈ ರೀತಿ RG ಸೈಡಿಗೆ ಇದೆಯಲ್ಲ ಈ ರೀತಿ ಒಂದು ಪಟ್ಟಿ ಬರ್ತಿತ್ತು. ಇದರಲ್ಲಿ ಪಟ್ಟಿ ಇಲ್ಲ ಸ್ನೇಹಿತರೆ. ಅದೊಂದು ಕೊಟ್ಟಿಲ್ಲ. ಅದರ ಯಾವುದೋ ಶಾರ್ಪ್ ಎಡ್ಜಸ್ ಕೂಡ ನಿಮಗೆ ಇರೋಂಗಿಲ್ಲ, ನಿಮಗೆ ಶಾರ್ಪ್ ಎಡ್ಜಸ್ಸು. ಮತ್ತು ಇದು ಕೋಟೆಡ್ ಬಂದು ಲ್ಯಾಮಿನೇಟೆಡ್ ಟಾಪ್ ಅಂದರೆ ಇಲ್ಲಿ ಲ್ಯಾಮಿನೇಟೆಡ್ ಅಂತಂದರೆ ನಿಮಗೆ ಬಿದ್ದರೂ ಏನೋ ಎಬ್ಸರ್ಪ್ಷನ್ ಆಗಂಗಿಲ್ಲ. ಹರಿದು ಹೋಗುತ್ತೆ. ಮತ್ತು ಅಂದರೆ ಈಸಿ ಟು ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ. ಯಾವುದೇ ಡಸ್ಟ್ ಗಿಸ್ಟ್ ಇತ್ತಂದ್ರೆ ಸ್ನೇಹಿತರೆ, ಡಸ್ಟ್ ಗಿಸ್ಟ್ ಇತ್ತಂದರೆ ಇಲ್ಲಿ ಕ್ಲೀನ್ ಮಾಡ್ಕೋಬೋದು. ಯಾವುದೇ ರೀತಿ ನಿಮಗೆ ಲ್ಯಾಮಿನೇಟೆಡ್ ಕೋಡ್ ಇರುತ್ತೆ, ಡಸ್ಟನ್ನು ಕ್ಲೀನ್ ಮಾಡ್ಕೋಬೋದು. ಮತ್ತು ಹೈ ಕ್ವಾಲಿಟಿ ಸ್ಟೀಲ್ ಅದ ಸ್ನೇಹಿತರೆ. ಹಿಂದ್ಗಡೆ ತೋರಿಸ್ತೀನಿ ನಿಮಗೆ. ಹೈ ಕ್ವಾಲಿಟಿ ಸ್ಟೀಲ್ ಅದಾವೆ ಸ್ನೇಹಿತರೆ. ಈ ರೀತಿ ನಾವು ಮ್ಯಾಗಡೆ ಕೆಳಗಡೆ ನೋಡಿದಾಗ ಈ ರೀತಿ ನಿಮಗೆ ಹೈ ಕ್ವಾಲಿಟಿ ಸ್ಟೀಲ್ ನಿಮಗೆ ಕಾಣ್ತಾವೆ. ಮತ್ತು ಇದನ್ನು ನಾವು ಕ್ಯಾರಿ ಮಾಡಲಿಕ್ಕೆ ಈಸಿ ಸ್ನೇಹಿತರೆ. ಇದನ್ನು ಯಾವುದೇ ರೀತಿ ನಿಮಗೆ ವೆಯ್ಟ್ ಅನಿಸಂಗಿಲ್ಲ. ಲೈಟ್ ವೆಯ್ಟ್ ಇರುತ್ತೆ ಮತ್ತು ಕ್ಯಾರಿ ಮಾಡಲಿಕ್ಕೆ ಈಸಿ ಅನ್ನಿಸ್ತಾ. ಮತ್ತು ಇದು ಒಂದು ಟೇಬಲ್ ಬಂದುಬಿಟ್ಟು ನಿಮಗೆ ವೆರಿ ಸಿಂಪಲ್ ಇದೆ. ಈ ರೀತಿ ಸಿಗುತ್ತಲ್ಲ, ಈ ರೀತಿ ಯಾವ ರೀತಿ ನಿಮಗೆ ಇದು ಮಾಡ್ತೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ. ಈ ರೀತಿ ಅದನ್ನು ಫಿಟ್ಟಿಂಗ್ ಮಾಡೋದು ಭಾಳ ಈಸಿ ಸ್ನೇಹಿತರೆ. ಫಿಟ್ಟಿಂಗ್ ಮಾಡಲಿಕ್ಕೆ ತೋರಿಸ್ತೀನಿ ಫಿಟ್ಟಿಂಗ್ ಯಾವ ರೀತಿ ಮಾಡೋದನ್ನು. ಸ್ನೇಹಿತರೆ, ಇದನ್ನು ಈ ರೀತಿ ಇದನ್ನು ಫಿಟ್ಟಿಂಗ್ ಮಾಡ್ಬೋದು. ಈ ರೀತಿ ತೋರಿಸ್ತೀನಿ ಆ ರೀತಿ ಫಿಟ್ಟಿಂಗ್ ಮಾಡಿ ಈಸಿ. ಸಣ್ಣ ಮಕ್ಕಳು ಕೂಡ ಇದನ್ನು ಫಿಟ್ಟಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ಅಸೆಂಬಲ್ಡ್ ಪ್ರೀ ಅಸೆಂಬಲ್ಡ್ ಅಂದರೆ ಯಾವುದೇ ರೀತಿ ನೀವು ಅಸೆಂಬಲ್ ಮಾಡ್ಬೇಕಂತಿಲ್ಲ. ರೆಡಿ ಟು ಯೂಸ್ ಮಾಡ್ಕೋಬೋದು. ಮತ್ತು ಇದು ಬರೀ ಓದಲಿಕ್ಕಂತ ಅಷ್ಟಲ್ಲ ಸ್ನೇಹಿತರೆ. ಈ ಒಂದು ಟೇಬಲ್ ನೀವು ಓದಲಿಕ್ಕಂತ ಓದಲಿಕ್ಕೆ ಅಷ್ಟ ಅಂತ ಯೂಸ್ ಮಾಡೋದಲ್ಲ. ನೀವು ಏನು ಮಾಡ್ಬೋದು ಅಂತಂದರೆ ಈ ಟೇಬಲನ್ನು ನೀವು ಒಂದು ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಈ ಒಂದು ಮಲ್ಟಿಪರ್ಪಸ್ಗೆ ಈ ಒಂದು ಟೇಬಲ್ನ ನಾವು ಯೂಸ್ ಮಾಡ್ಕೋಬೋದು. ಮಲ್ಟಿಪರ್ಪಸ್ ಅಂತಂದರೆ ಒಂದು ಲ್ಯಾಪ್ಟಾಪ್ ಇರಲಿಕ್ಕೆ, ಮತ್ತು ಒಂದು ಡೈನಿಂಗ್ ಟೇಬಲ್ ಆಗಿ, ಸ್ಟಡಿ ಟೇಬಲ್ ಆಗಿ,
ಮತ್ತು ಏನಾದರೂ ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿತ್ತಂದ್ರೆ ಕುಂತು ಬರೀಲಿಕ್ಕೆ ಸಣ್ಣ ಪುಟ್ಟ ವರ್ಕ್ಗಳಿತ್ತಂದರೆ ಅದು ಕೂಡ ಈ ಒಂದು ಟೇಬಲನ್ನು ಯೂಸ್ ಮಾಡ್ಕೋಬೋದು. ಇದರ ಒಂದು ಕೆಪಾಸಿಟಿ ಬಂದುಬಿಟ್ಟು ಸ್ನೇಹಿತರೆ, ಇದನ್ನ ಇದ್ರ ಮೇಲೆ ಹತ್ತು ಕುಂದ್ರಕ್ಕೆ ಆಗಂಗಿಲ್ಲ. ಸೊ ಮಿನಿಮಮ್ ಒಂದು 45-50 kg ಮಟ್ಟ ಲಾಸ್ಟ್ ಇದರ ಒಂದು ಕೆಪಾಸಿಟಿ ಬಂದುಬಿಟ್ಟು. ಮತ್ತು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಿಮಗೆ ಅಫೋರ್ಡಬಲ್ ಇದೆ, ಕ್ವಾಲಿಟಿ ಕೂಡ ಪ್ರೈಸ್ ತಕ್ಕಂಗೆ ಇದೆ. ಮತ್ತು ಈ ಒಂದು ಸ್ಟಾರ್ ರೇಟಿಂಗ್ ಅಂದರೆ ಇದು ನಾವು ಈ ಒಂದು ಸ್ಟಾರ್ ರೇಟಿಂಗ್ ನೋಡಿ ತೊಗೊತಾರಲ್ಲ, ಇದರಲ್ಲಿ ನೀವು ಅಮೆಝಾನಲ್ಲಿ ಸ್ಟಾರ್ ರೇಟಿಂಗ್ ತೊಗೋದ್ರೆ ಅಂದರೆ ನಿಮಗೆ ಒಂದು ಫಿಸಿಕಲ್ ಅಂತಂದರೆ ಫಿಸಿಕಲ್ ಸ್ಟ್ರಾಂಗ್ ಎಷ್ಟು ಕೊಟ್ಟಿದ್ದಾರೆ 3.8 ಕೊಟ್ಟಿದ್ದಾರೆ, ಕ್ವಾಲಿಟಿ 3.7 ಇದೆ ಸ್ನೇಹಿತರೆ. ಮತ್ತು ಸೊ ವ್ಯಾಲ್ಯೂ ಫಾರ್ ಮನಿ ಕೂಡ 3.7 ಇದೆ. ಈಸಿಯಾಗಿ ಅಸೆಂಬಲ್ ಮಾಡೋದು 4 ಇದೆ. ಸೊ ಇದಕ್ಕೆ ಹೋಲಿಸಿದಾಗ ಚೆನ್ನಾಗಿದೆ. ಓವರಾಲ್ ನೋಡಿದಾಗ ಈ ಒಂದು ಸ್ಟಡಿ ಟೇಬಲ್ ಸ್ನೇಹಿತರೆ, ಸೊ ನಿಮಗೆ ಒಂದು ಮನಿ ಪರ್ಪಸ್ಸಿಗೆ ಸಣ್ಣ ಮಕ್ಕಳ ಮನೆಯಲ್ಲಿ ಏನಾದರೂ ಓದ್ತಾ ಇದ್ದಾರೆ, ಸೊ ಏನಾದರೂ ಅದನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಒಂದು ಬೆಸ್ಟ್ ಟೇಬಲ್ ಅಂತ ಹೇಳ್ತೀನಿ. ಈ ಒಂದು ಸುಮ್ಮನೆ ಇದು ಜಾಗನೂ ಹಿಡ್ಸಂಗಿಲ್ಲ ಸ್ನೇಹಿತರೆ. ನಿಮಗೆ ಬೇಡಪ್ಪ ಟೇಬಲ್ ಬೇಡಪ್ಪ ಅಂತಂದರೆ ಇದೇ ಮಾಡ್ಬೋದು ನೀವು. ಸೊ ಅದನ್ನು ಆರಾಮಾಗಿ ಇದನ್ನು ಓಪನ್ ಮಾಡಿ, ಸೊ ಇದನ್ನು ಈ ರೀತಿ ಇದನ್ನು ಕ್ಲೋಸ್ ಮಾಡಿ ಒಂದು ಕಡೆ ಇಡ್ಬೋದು. ಮತ್ತು ಜಾಗನೂ ಕನ್ವೀನಿಯೆಂಟಾಗಿ ಜಾಗನೂ ಹಿಡಿಸ್ತದೆ ನಿಮಗೆ. ಸೊ ಬೇಕಾದ್ರೆ ಸೊ ಇಲ್ಲಿ ಟೇಬಲ್ ಹಾಕಿದ್ರೆ ಸಹ ನಿಮಗೆ ಆರಾಮಾಗಿ ಕೂತ್ಕೊಂಡು ಕೂಡ ನೀವು ಸ್ಟಡಿ ಮಾಡ್ಬೋದು. ಮತ್ತು ಯೂಟ್ಯೂಬ್ ಏನಾದ್ರು ಮಾಡ್ತಾಯಿದ್ರೆ ಸೊ ಯೂಟ್ಯೂಬ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಪ್ರಾಡಕ್ಟ್ ರಿವ್ಯೂ ಏನಾದರೂ ಮಾಡ್ತಾಯಿದ್ರೆ ಸೊ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ನಿಮಗೂ ಈಸಿ ಅನ್ನಿಸ್ತಾ ಸ್ನೇಹಿತರೆ ಇದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಏನಾದರೂ ಡೌಟ್ಗಳಿದ್ದು ಪ್ರಶ್ನೆಗಳಿದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.